ಉತ್ತರ ಕನ್ನಡ ಜಿಲ್ಲೆಯ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿಯನ್ನ ಧಾರವಾಡ ಉಚ್ಚ ನ್ಯಾಯಾಲಯ ಪೀಠದಲ್ಲಿಯೇ ಮುಂದುವರಿಸಬೇಕು. ಪ್ರಸ್ತಾಪಿತ ಮಂಗಳೂರು ಉಚ್ಚ ನ್ಯಾಯಾಲಯ ಪೀಠಕ್ಕೆ ಉತ್ತರ ಕನ್ನಡ ಜಿಲ್ಲೆಯನ್ನ ಸೇರಿಸಬಾರದು ಎಂದು ಆಗ್ರಹಿಸಿ ಜಿಲ್ಲಾ ವಕೀಲರ ಸಂಘವು ಸಹಕಾರಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅವರಿಗೆ ಮನವಿ ಸಲ್ಲಿಸಿತು. ಕಳೆದ 18 ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿ ಧಾರವಾಡ ಪೀಠದಲ್ಲಿದೆ. ಇದೀಗ ಜಿಲ್ಲೆಯನ್ನು ಮಂಗಳೂರು ಪೀಠಕ್ಕೆ ಸೇರಿಸುವ ಪ್ರಸ್ತಾವನೆ ಇರುವುದಕ್ಕೆ ವಕೀಲರ ಸಂಘ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಭೌಗೋಳಿಕ ವ್ಯಾಪ್ತಿ 10,277 ಚದರ್ ಕಿಲೋಮೀಟರ್ ಇದ್ದು, ದಕ್ಷಿಣ ಕನ್ನಡ 4,866 ಹಾಗೂ ಉಡುಪಿ 3,582 ಚದರ್ ಕಿಲೋಮೀಟರ್ ವ್ಯಾಪ್ತಿ ಹೊಂದಿವೆ. ಕರ್ನಾಟಕದ 320 ಕಿಲೋಮೀಟರ್ ಕರಾವಳಿಯಲ್ಲಿ ಉತ್ತರ ಕನ್ನಡ 160 ಕಿಲೋಮೀಟರ್, ಉಡುಪಿ 95 ಕಿಲೋಮೀಟರ್ ಹಾಗೂ ದಕ್ಷಿಣ ಕನ್ನಡ 65 ಕಿಲೋಮೀಟರ್ ಕರಾವಳಿ ಹೊಂದಿದೆ. ಅಲ್ಲದೆ ಉತ್ತರ ಕನ್ನಡದಲ್ಲಿ 11 ವಕೀಲರ ಸಂಘಗಳು, ಉಡುಪಿಯಲ್ಲಿ 4 ಹಾಗೂ ದಕ್ಷಿಣ ಕನ್ನಡದಲ್ಲಿ 6 ಸಂಘಗಳಿವೆ. ಹೀಗಾಗಿ ಕರಾವಳಿ ಭಾಗದ ಪೀಠ ಸ್ಥಾಪನೆಯಾದರೆ ಉತ್ತರ ಕನ್ನಡದಲ್ಲೇ ಆಗಬೇಕು ಎಂದು ಸಂಘ ಒತ್ತಾಯಿಸಿದೆ. ಕಾರವಾರದಿಂದ ಧಾರವಾಡಕ್ಕೆ ಸುಮಾರು 170 ಕಿಲೋಮೀಟರ್ ಇದ್ದು 3 ಗಂಟೆಯಲ್ಲಿ ತಲುಪಬಹುದು. ಮಂಗಳೂರಿಗೆ ಸುಮಾರು 270 ಕಿಲೋಮೀಟರ್ ದೂರವಿದ್ದು 5 ಗಂಟೆ ಪ್ರಯಾಣಿಸಬೇಕಾಗುತ್ತದೆ. ಹಳಿಯಾಳದಿಂದ ಧಾರವಾಡಕ್ಕೆ ಅರ್ಧ ಗಂಟೆಯಲ್ಲಿ ತಲುಪಬಹುದಾದರೆ ಮಂಗಳೂರಿಗೆ ತೆರಳಲು ಸುಮಾರು 7 ಗಂಟೆ ಬೇಕಾಗುತ್ತದೆ. ಆದ್ದರಿಂದ ಉತ್ತರ ಕನ್ನಡವನ್ನು ಮಂಗಳೂರು ಪೀಠಕ್ಕೆ ಸೇರಿಸುವುದು ಸಮಂಜಸವಲ್ಲ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಈಗಾಗಲೇ ಜಿಲ್ಲೆಯ ವಿವಿಧ ವಕೀಲರ ಸಂಘಗಳು ಧಾರವಾಡ ಪೀಠದಲ್ಲಿಯೇ ಮುಂದುವರಿಯುವಂತೆ ಠರಾವು ಮಾಡಿವೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಹಾಗೂ ಸಂಬಂಧಪಟ್ಟವರ ಗಮನಕ್ಕೆ ವಿಷಯವನ್ನ ತಂದು ಉತ್ತರ ಕನ್ನಡ ಜಿಲ್ಲೆಯನ್ನು ಮಂಗಳೂರು ಪ್ರಸ್ತಾಪಿತ ಪೀಠಕ್ಕೆ ಸೇರಿಸದೆ ಧಾರವಾಡ ಪೀಠದಲ್ಲಿಯೇ ಮುಂದುವರಿಸುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವರನ್ನ ಕೋರಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ನಾಗರಾಜ್ ನಾಯಕ್, ಕಾರ್ಯದರ್ಶಿ ಎನ್ಆರ್ ದೇಶಭಂಡಾರಿ, ಖಜಾಂಚಿ ಪದ್ಮಾ ಕೆ ತಾಂಡೇಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ. ಸ್ವಾತಂತ್ರ್ಯೋತ್ಸವದ ಶುಭಾಶಯ. ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ ವೀರ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸುವ ಮೂಲಕ ನಮಿಸೋಣ. ಅಖಂಡ ಭಾರತದ ಸಂಕಲ್ಪಕ್ಕೆ ಬದ್ಧರಾಗಿ ದೇಶವನ್ನ ಪ್ರೀತಿಸೋಣ. ದೇಶದ ಒಳಿತಿಗೆ ನಮ್ಮ ಕೈಲಾದ ಸೇವೆ ಮಾಡೋಣ. ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಮಂಕಾಳು ಎಸ್ ವೈದ್ಯ, ವಿಧಾನಸಭೆಯ ಉಪಸಭಾಧ್ಯಕ್ಷರು ಮತ್ತು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಮಾಜಿ ಸಚಿವರು ಹಾಗೂ ಶಾಸಕರು, ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ.